ಗೈಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ BA ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 4 ಘಟಕ ಬ್ಲಾಕ್ 3ನಲ್ಲಿ ಬರುವಂತಹ ಘಟಕ 15ರ ಲೆಸನ್ ರಸ ಪ್ರಭೇದಗಳ ಸಾಂತರಸದ ಅಸ್ತಿತ್ವದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೇವೆ. ಸೊ ವಿಡಿಯೋ ಎಂಡ್ವರೆಗೂ ವಿಡಿಯೋ ನೋಡಲಿಕ್ಕೆ ಅಂತಲೇ ಬಂದಿದ್ದೀರಾ ಅಂದಮೇಲೆ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿ ನೋಡಿ, ನಿಮಗೆಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಾ ಸೊ ಲೆಸ್ ದಟ್ ಲೆಸನ್. ಹಾಗೆ ನಿಮಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಆನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಸ್ ದಟ್ ಲೆಸನ್. ಪೀಠಿಕೆ. ಭಾರತೀಯ ಕಾವ್ಯಶಾಸ್ತ್ರದಲ್ಲಿ ರಸ ಸಿದ್ಧಾಂತ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಭರತ ಮುನಿಗಳು ನಾಟ್ಯಶಾಸ್ತ್ರದಲ್ಲಿ ಮೊದಲಿಗೆ 8 ರಸಗಳನ್ನು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ ಹಾಗೆ ಬಿಭತ್ಸ, ಅದ್ಭುತ ಉಲ್ಲೇಖಿಸಲಾಗಿದೆ. ನಂತರದಲ್ಲಿ ಆಚಾರ್ಯರು ಶಾಂತರಸವನ್ನು 9ನೆಯ ರಸವಾಗಿ ಸೇರಿಸಿ ಅದರ ಅಸ್ತಿತ್ವದ ಬಗ್ಗೆ ವಿಷಾದವಾದ ಚರ್ಚೆಯನ್ನು ನಡೆಸಿದ್ದಾರೆ. ಈ ಪ್ರಬಂಧದಲ್ಲಿ ಶಾಂತರಸದ ಅಸ್ತಿತ್ವ, ಸ್ವಭಾವ ಹಾಗೂ ಅದರ ಪ್ರಾಮುಖ್ಯತೆ ಕುರಿತು ನಾವು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಶಾಂತರಸದ ಪರಿಚಯವನ್ನು ಮಾಡಿಕೊಳ್ಳೋಣ. ಶಾಂತ ಅಂದರೆ ಎಂಬ ಪದವು ಶಾಂತಿ, ನಿಶ್ಚಲತೆ, ವೈರಾಗ್ಯ ಎಂಬ ಅರ್ಥಗಳನ್ನು ಸೂಚಿಸುತ್ತದೆ. ಮನಸ್ಸಿನ ಎಲ್ಲ ವಿಚಾರಗಳು ಸಮಾನಗೊಂಡು ವೈರಾಗ್ಯ ಭಾವನೆ ಉಂಟಾದಾಗ ಹುಟ್ಟುವ ಆನಂದವೇ ಶಾಂತರಸ. ಇತರ ರಸಗಳು ಬಹುಶಃ ಯಾವುದೇ ಕ್ರಿಯಾಶೀಲ ಭಾವನೆಗಳ ಮೇಲೆ ಅವಲಂಬಿತವಾಗಿದ್ದರೆ ಶಾಂತರಸವು ನಿಷ್ಕಾಮತೆ ಮತ್ತು ಅನಾಸಕ್ತಿಯನ್ನು ಆಧರಿಸಿದೆ. ಶಾಂತರಸದ ಸ್ಥಾಯಿ ಭಾವವೆಂದರೆ ಮನಃಶಾಂತಿ. ಇದರಿಂದ ಮಾನವನು ಲೌಕಿಕ ಆಸೆಗಳಿಂದ ದೂರಾಗಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸಾಗುತ್ತಾನೆ. ಶಾಂತರಸದ ಅಸ್ತಿತ್ವದ ಕುರಿತಾದ ವಿವಾದಗಳನ್ನು ನೋಡೋಣ. ಶಾಂತರಸವು ಕಾವ್ಯದಲ್ಲಿ ಅಸ್ತಿತ್ವ ಹೊಂದಿದೆಯೇ ಎಂಬ ವಿಷಯದಲ್ಲಿ ಹಲವು ಆಚಾರ್ಯರ ನಡುವೆ ಭಿನ್ನಾಭಿಪ್ರಾಯಗಳಿದೆ. ಸೊ ಅದರಲ್ಲಿ ಫಸ್ಟ್ ಒನ್, ಶಾಂತರಸವನ್ನು ಒಪ್ಪದ ಆಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನೋಟ್ಸ್ ನಿಮಗೆ ಬೇಕಾದರೆ ನಿಮಗೆ ಬರ್ಕೋಬೇಕು. ಹಾಗೆ ನಿಮಗೆ ಎಕ್ಸಾಮ್ಗೆ ನೀವು ಟೆಕ್ಸ್ಟ್ ಬುಕ್ಕಿಗಿಂತ ನಾನು ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೀವು ಅಷ್ಟನ್ನು ಓದ್ಕೊಂಡ್ರು ನೀವು ಆರಾಮಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ, ಹಾಗೆ ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸ್ತೀರಾ. ಟೆಕ್ಸ್ಟ್ ಬುಕ್ಕಲ್ಲಿ ಏನಂದರೆ ನಿಮಗೆ ಜಾಸ್ತಿ ಆನ್ಸರ್ಸ್ ಇರುತ್ತೆ. ಸೊ ನಿಮಗೆ ಓದೋಕ್ಕೆ ತುಂಬ ಜನಕ್ಕೆ ಓದೋಕ್ಕೆ ಕಷ್ಟ ಅಂತೀರಾ, ಕೆಲವೊಬ್ಬರಿಗೆ ಅರ್ಥನೇ ಆಗೋದಿಲ್ಲ. ಸೊ ಅದಕ್ಕಾಗಿಯೇ ಈ ಒಂದು ವಿಡಿಯೋ. ಸೊ ನೀವು ಪ್ರತಿಯೊಂದು ಪೇಜ್ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನೀವು ಸ್ಕ್ರೀನ್ಶಾಟ್ನ ತಕ್ಕೊಂಡು ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ. ಸೊ ಶಾಂತರಸವನ್ನು ಒಪ್ಪದ ಆಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಭರತ ಮುನಿಗಳು ತಮ್ಮ ನಾಟ್ಯಶಾಸ್ತ್ರದಲ್ಲಿ ಶಾಂತರಸವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿಲ್ಲ. ಆದ್ದರಿಂದ ಕೆಲವರು ಶಾಂತರಸವು ಸ್ವಾತಂತ್ರ್ಯ ರಸವಲ್ಲ ಎಂದು ವಾದಿಸುತ್ತಾರೆ. ಅವರ ಪ್ರಕಾರ ರಸ ಎಂದರೆ ಪ್ರೇಕ್ಷಕರಲ್ಲಿ ಚೈತನ್ಯವನ್ನು ಉಂಟು ಮಾಡಬೇಕು. ಶಾಂತರಸವು ಕ್ರಿಯಾಹೀನತೆ ಮತ್ತು ವೈರಾಗ್ಯವನ್ನು ಸೂಚಿಸುತ್ತದೆ. ನಾಟಕದ ಚರಿತ್ರೆಯೊಂದಿಗೆ ಇದು ಹೊಂದಿಕೆಯಾಗುವುದಿಲ್ಲ ಅಂತ ಭರತ ಮುನಿಗಳು ತಮ್ಮ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಾಂತರಸವನ್ನು ಸಮರ್ಥಿಸಿದ ಆಚಾರ್ಯರು ಯಾರು? ಆಚಾರ್ಯ ಅಭಿನವ ಗುಪ್ತ, ಆನಂದವರ್ಧನ, ಮಮ್ಮಟ ಮುಂತಾದವರು ಶಾಂತರಸವನ್ನು 9ನೆಯ ರಸವಾಗಿ ಒಪ್ಪಿಕೊಂಡಿದ್ದಾರೆ. ಅವರ ಪ್ರಕಾರ ಶಾಂತರಸವು ಎಲ್ಲ ರಸಗಳ ಪರಿಪಾಕ ಸ್ಥಿತಿ, ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಇದು ಸೂಚಿಸುತ್ತದೆ. ಕಾವ್ಯ ಆಧ್ಯಾತ್ಮಿಕ ಅನುಭವವನ್ನು ನೀಡುವ ಸಾಮರ್ಥ್ಯ ಇದಕ್ಕಿದೆ. ಅಭಿನವ ಗುಪ್ತ ಪ್ರಕಾರ ಇತರ ರಸಗಳಲ್ಲಿನ ಆಸಕ್ತಿಗಳು ಕಡಿಮೆಯಾಗಿದ್ದಾಗ ಶಾಂತರಸವು ಸ್ವಾಭಾವಿಕವಾಗಿ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಯಾರ್ಯಾರಪ್ಪ ಅಂದರೆ ಅಭಿನವ ಗುಪ್ತ, ಹಾಗೆ ಆನಂದವರ್ಧನ ಮತ್ತು ಮಮ್ಮಟ ಇವರು ಕವಿಗಳು ಇದರ ಬಗ್ಗೆ ಒಪ್ಕೊಂಡಿದ್ದಾರೆ ಎಂದು ಈ ಥರ ಹೇಳಿದ್ದಾರೆ. ಶಾಂತರಸದ ಸ್ವಭಾವ ಮತ್ತು ಲಕ್ಷಣಗಳು. ಶಾಂತರಸದ ಮುಖ್ಯ ಲಕ್ಷಣಗಳು ಹೀಗಿವೆ. ಸ್ಥಾಯಿ ಭಾವ, ವಿಭಾಗಗಳು. ಸ್ಥಾಯಿ ಭಾವದಲ್ಲಿ ಅಂದರೆ ಮನಃಶಾಂತಿ, ವಿಭಾಗಗಳಲ್ಲಿ ವೈರಾಗ್ಯ, ಜ್ಞಾನ, ಲೋಕದ ಅನಿತ್ಯತೆಯ ಅರಿವು ಇರುತ್ತೆ. ಅನುಭಾವಗಳು: ನಿಶ್ಚಲತೆ, ಮೌನ, ಧ್ಯಾನಸ್ಥಿತಿ. ವ್ಯಭಿಚಾರಿ ಭಾವಗಳು ಅಂದರೆ ನಿರ್ವೇದ, ವಿಷಾದ, ಧೃತಿ. ಶಾಂತರಸದಲ್ಲಿ ಮನಸ್ಸು ಹೊರಗಿನ ವಿಷಯಗಳಿಂದ ದೂರಾಗಿ ಒಳಗಿನ ಆತ್ಮಾನಂದವನ್ನು ಅನುಭವಿಸುತ್ತದೆ. ಫೋರ್ತ್ ಒನ್,
ಕಾವ್ಯ ಮತ್ತು ಸಾಹಿತ್ಯದಲ್ಲಿ ಸಾಂತರಸದ ಪ್ರಾತಿನಿಧ್ಯ ಅಂದರೆ ಭಾರತೀಯ ಸಾಹಿತ್ಯದಲ್ಲಿ ಸಾಂತರಸವು ಮಹತ್ವದ ಸ್ಥಾನವನ್ನು ಪಡೆದಿದೆ. ವಿಶೇಷವಾಗಿ ಭಗವದ್ಗೀತೆಯಲ್ಲಿ ವೈರಾಗ್ಯ ಮತ್ತು ಭಾವನೆಗಳು ಶಾಂತರಸವನ್ನು ವ್ಯಕ್ತಪಡಿಸುತ್ತದೆ. ಮಹಾಭಾರತದ ಅಂತ್ಯಭಾಗದಲ್ಲಿ ಯುದ್ಧದ ನಂತರದ ವೈರಾಗ್ಯ ಶಾಂತರಸದ ಉದಾಹರಣೆಯಾಗಿದೆ. ನಮಗೆ ಭಕ್ತಿ ಕಾವ್ಯಗಳಲ್ಲಿ ದೈವಭಕ್ತಿ ಮೂಲಕ ಮನಃಶಾಂತಿ ವ್ಯಕ್ತವಾಗುತ್ತದೆ. ಈ ಎಲ್ಲ ಕೃತಿಗಳಲ್ಲಿ ಶಾಂತರಸವು ಓದುಗರ ಮನಸ್ಸನ್ನು ಶಾಂತಿಯ ಕಡೆಗೆ ಕರೆದೊಯ್ಯುತ್ತದೆ. ಶಾಂತರಸದ ಪ್ರಾಮುಖ್ಯತೆ ನೋಡೋಣ. ಶಾಂತರಸವು ಕೇವಲ ಒಂದು ರಸವಷ್ಟೇ ಶಾಂತರಸವು ಕೇವಲ ಒಂದು ರಸವಷ್ಟೇ ಅಲ್ಲ, ಅದು ಜೀವನದ ಉನ್ನತ ತತ್ವವನ್ನು ಸೂಚಿಸುತ್ತದೆ. ಇದು ಮಾನವ ಜೀವನದ ಅಂತಿಮ ಗುರಿಯಾದ ಮೋಕ್ಷವನ್ನು ಪ್ರತಿಬಿಂಬಿಸುತ್ತದೆ. ಇತರ ಎಲ್ಲ ರಸಗಳ ಅಂತ್ಯದಲ್ಲಿ ಶಾಂತಿ ದೊರಕುತ್ತದೆ. ಮಾನವ ಮನಸ್ಸಿಗೆ ಸಮತೋಲನ ಮತ್ತು ಸ್ಥೈರ್ಯವನ್ನು ನೀಡುತ್ತದೆ. ಆಧ್ಯಾತ್ಮಿಕ ಚಿಂತನೆಗೆ ಪ್ರೇರಣೆ ನೀಡುತ್ತದೆ. ಕೊನೆಯದಾಗಿ ಉಪಸಂಹಾರವನ್ನು ನೋಡೋಣ. ಒಟ್ಟಿನಲ್ಲಿ ಶಾಂತರಸದ ಅಸ್ತಿತ್ವವು ಕಾವ್ಯಶಾಸ್ತ್ರದಲ್ಲಿ ಪ್ರಮುಖವಾದ ವಿಷಯವಾಗಿದೆ. ಆರಂಭದಲ್ಲಿ ಇದನ್ನು ಸ್ವಾತಂತ್ರ್ಯ ರಸವೆಂದು ಒಪ್ಪದಿದ್ದರೂ ನಂತರದ ಆಚಾರ್ಯರು ಇದರ ಮಹತ್ವವನ್ನು ಅರಿತು ಇದನ್ನು 9ನೇ ರಸವಾಗಿ ಅಂಗೀಕರಿಸಿದ್ದಾರೆ. ಶಾಂತರಸವು ಮಾನವ ಜೀವನದ ಉನ್ನತ ಸ್ಥಿತಿಯನ್ನು ಸೂಚಿಸುವುದರಿಂದ ಇದು ಕೇವಲ ಕಾವ್ಯದಲ್ಲಷ್ಟೇ ಅಲ್ಲ, ಜೀವನದಲ್ಲಿಯೂ ಮಹತ್ವಪೂರ್ಣವಾಗಿದೆ. ಹೀಗಾಗಿ ಶಾಂತರಸವು ರಸಪ್ರಪಂಚದ ಶಿಖರ ಸ್ಥಾನದಲ್ಲಿ ನಿಲ್ಲುವ ರಸವೆಂದು ಹೇಳಬಹುದು. ಇದು ಮಾನವನನ್ನು ಲೌಕಿಕ ಬಂಧನಗಳಿಂದ ಮುಕ್ತಗೊಳಿಸಿ ಶಾಶ್ವತ ಶಾಂತಿಯ ಕಡೆಗೆ ನಡೆಸುತ್ತದೆ. ಇದಾಗಿತ್ತು ಈ ಲೆಸನ್. ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಳಿಗಾಗಿ, ಹೆಚ್ಚಿನ ಲೆಸನ್ಗಳಿಗಾಗಿ ಹಾಗೆ ವಿತ್ ನೋಟ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.